ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನ್ರಿ ಈ ಔಷಧಿ ಕೊಡಿ. ಎಷ್ಟಾಯ್ತು? 800 ಮೇಡಮ್. ಅವನಿ ಅಂತ ಸಾಹಸ ಮಾಡ್ತಾಳೆ ಅಂತ ನಿಜವಾಗ್ಲೂ ಊಹಿಸಿರ್ಲಿಲ್ಲ ರೀ. ಈ ಗಂಡಾಂತರದಿಂದ ಆ ಭಗವಂತನೇ ಅವಳನ್ನ ರಕ್ಷಿಸ್ಬೇಕು ರೀ. ಒಂದ್ ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮುರಳಿಗೆ ನಾವು ಏನು ಅಂತ ಉತ್ತರ ಕೊಡೋಕ್ಕಾಗುತ್ತೆ? ಏನು ಅನ್ಕೋಬೇಡಿ ಮೇಡಮ್, ನೋಡ್ಕೊಳ್ಳಿಲ್ಲ. ಪರವಾಗಿಲ್ಲ ಸಿಸ್ಟರ್. ಇಲ್ಲಿವರೆಗೂ ಅವ್ರಿಗೆ ಅಪಾಯ ಬಂದಿದೆ ಅಂತ ನಮ್ಮ ಸಹಾಯನ ಕೋರ್ದವ್ರನ್ನ ನೋಡಿದೀನಿ ಹೊರತು ನಮಗೋಸ್ಕರ ಆಪತ್ತಲ್ಲಿ ಸಿಕ್ಕಾಕೊಂಡವ್ರು ಯಾರೂ ಇಲ್ಲ ರೀ. ಅವನಿ ಹಣೆ ಬರಹನ ಭಗವಂತ ಯಾಕೆ ಹಿಂಗ್ ಬರ್ದಿದ್ದಾನೋ. ಇದ್ರಲ್ಲಿರೋ ಸಿರಪ್ ಕೊಡ್ತೀರಾ? ಡಾಕ್ಟರ್ ಡಾಕ್ಟರ್ ಅವಳು ಸೇಫ್ ಆಗಿದ್ದಾಳ? ನಾಟ್ ಸೇಫ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಬುಲೆಟ್ ಹಾರ್ಟಿಗೆ ಹತ್ರದಲ್ಲೇ ಬಿದ್ದಿದೆ. ಈ ಥರ ಕೇಸಲ್ಲಿ 99% ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಡಾಕ್ಟರ್ ದಯವಿಟ್ಟು ಹಾಗೆ ಹೇಳಬೇಡಿ ಡಾಕ್ಟರ್. ಸಿಚುವೇಶನ್ ಹಾಗೇ ಇದೆ ಮತ್ತೆ. ಅಲ್ಲದೆ ಬ್ಲಡ್ ತುಂಬ ಹೋಗಿದೆ. ಅರ್ಜೆಂಟಾಗಿ ಬ್ಲಡ್ ಕೊಡಬೇಕಾಗುತ್ತೆ. ಅವ್ರ ಬ್ಲಡ್ ಗ್ರೂಪ್ ಯಾವುದೋ ನಿಮಗೆ ಗೊತ್ತಿದೆಯಾ? ನೋ ಡಾಕ್ಟರ್. ನರ್ಸ್ ಡಾಕ್ಟರ್ ಅವ್ರ ಬ್ಲಡ್ ಗ್ರೂಪ್ ಯಾವುದೋ ಚೆಕ್ ಮಾಡಿ. ಹಾಗೆ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗಿಗೆ ಕಳಿಸಿ. ಸರಿ ಡಾಕ್ಟರ್. ಹಾಗೆ ಫಾರ್ಮಾಲಿಟೀಸ್ ಎಲ್ಲ ಪೂರ್ತಿ ಮಾಡಿ. ಓಕೆ ಡಾಕ್ಟರ್. ಡಾಕ್ಟರ್ ಅವಳಿಗೆ ಏನು ಆಗಬಾರ್ದು ಡಾಕ್ಟರ್. ಪ್ಲೀಸ್ ಪ್ಲೀಸ್ ಸೇವ್ ಹರ್. ಬ್ಲಡ್ ಗ್ರೂಪು ಸ್ಕ್ಯಾನಿಂಗ್ ರಿಪೋರ್ಟ್ ಬರೋವರೆಗೂ ನಾನು ಏನೂ ಅಶೂರೆನ್ಸ್ ಕೊಡೋಕ್ಕಾಗಲ್ಲ. ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್. ಮೆಡಿಸಿನ್ಸ್ ತಗೊಂಡ್ರಮ್ಮ? ತಗೊಂಡೆ ಡಾಕ್ಟರ್. ಇಲ್ಲಿ ಕೊಡಿ. ಈ ಟ್ಯಾಬ್ಲೆಟ್ನ ಮಾರ್ನಿಂಗು ಮತ್ತೆ ನೈಟ್ ಕೊಡಿ. ಈ ಸಿರಪ್ನ ಡೈಲಿ 3 times 10 ml ಕೊಡಿ. ಮೆಡಿಸನ್ ಎಲ್ಲ ಮುಗಿದ್ಮೇಲೆ ಪಾಪನ ಒಂದ್ಸಲ ಕರ್ಕೊಂಡು ಬನ್ನಿ.
ಶ್ರೀಕರ್, ತಕ್ಷಣ ಮುರಳಿ ಕಾಲ್ ಮಾಡು. ಏನೋ ಹಾಗೆ ನೋಡ್ತಿದ್ಯಾ? ಫೋನ್ ಮಾಡು. ಇವಾಗ ಯಾಕಮ್ಮ? ಮುರಳಿಗೆ ವಿಷಯ ಹೇಳ್ಬೇಕಲ್ವಾ? ಏಯ್, ಇಂಥ ವಿಷಯಗಳು ಮೊದಲೇ ಹೇಳೋದು ಒಳ್ಳೇದು ಕಣೋ. ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಅವಸರ ಪಡಬೇಡಿಯಪ್ಪ. ನಾವ್ ಈ ವಿಷಯ ಹೇಳಿದ್ರು ಬರ್ದೇ ಇರೋಷ್ಟು ದೂರದಲ್ಲಿದ್ದಾನೆ. ಅವನು ಅಲ್ಲಿರ್ಬೇಕಾದ್ರೆ ನಡೆದಿರೋದ್ನೆಲ್ಲ ಹೇಳಿ ಭಯ ಪಡಿಸೋದ್ಕಿಂತ ಸ್ವಲ್ಪ ಸಹನೆಯಿಂದ ಇರೋದು ಒಳ್ಳೇದು. ಹಾಗಲ್ಲ ಕಣೋ ಅಪ್ಪ, ಅಮ್ಮವ್ರನ್ನ ಕಾಪಾಡೋಕ್ಕೋಸ್ಕರ ಸಾಹಸ ಮಾಡಿದಾಳೆ. ಆ ಅಮ್ಮನವರೇ ಅವನಿನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವೇನು ಭಯ ಪಡಬೇಡಿ. ಏನೂ ಆಗಲ್ಲ ಕಣೋ, ನಮ್ಮ ಅವನಿಗೆ ಏನೂ ಆಗಲ್ಲ. ಸೌಮ್ಯ, ಸೌಮ್ಯ, ಹೇಳಮ್ಮ, ಟ್ಯಾಬ್ಲೆಟ್ ತಗೋಬೇಕು, ಹೇಳು. ಅಮ್ಮ, ಏನ್ ಕಂದ? ಚಿಕ್ಕಮ್ಮಂಗೆ ಫೋನ್ ಮಾಡಮ್ಮ. ಮಾಡಬೇಕು ಅಂತ ನನಗೂ ಅನ್ನಿಸ್ತು. ಈಗಲೇ ಮಾಡ್ತೀನಿರು. ರಿಂಗ್ ಆಗ್ತಾ ಇಲ್ವಾ? ಆಗ್ತಿದೆ, ಆದ್ರೆ ರಿಸೀವ್ ಮಾಡ್ತಿಲ್ಲ. ನಿದ್ದೆ ಮಾಡ್ತಿದ್ದಾಳೇನೋ. ಸರಿ, ನೀನ್ ಮಲ್ಕೋ ಅಮ್ಮ, ಬೆಳಿಗ್ಗೆನೆ ಫೋನ್ ಮಾಡೋಣ. ಮಲ್ಕೋ. ಅವಳ ಹತ್ರ ಇರೋ ದುಡ್ಡಿಂದ ತಕ್ಷಣ 10,000 ತೆಗೆದುಕೊಟ್ಲು. ಅದು ಯಾವ ಪರಿಸ್ಥಿತಿಗೆ ದಾರಿ ಮಾಡಿದ್ಯೋ ಏನೋ. ನನ್ನ ತಂಗಿ ಕೋಟೆ ಒಳಗೆ ಕಾಲಿಟ್ಟಿದ್ದಾಳೆ ಹೊರತು ಅತ್ತೆ ಮಾವನಿಂದ ಇನ್ನೂ ಸರಿಯಾದ ಆಧಾರ ಸಿಕ್ಕಿಲ್ಲ ಅವಳಿಗೆ. ಶ್ರೀಕರ್ ನನ್ನ ತಂಗಿನ ತಂದೆ ತಾಯಿಗೆ ಹೇಳ್ತೇನೆ ಮದ್ವೆ ಮಾಡ್ಕೊಂಡಿದ್ದಾನೆ ಅನ್ನೋ ಕೋಪ ಆ ದೊಡ್ಡವರಿಗಿನ್ನೂ ಇದೆ. ಅವರು ಆ ಕೋಪನ ಬಿಟ್ಟು ನನ್ನ ತಂಗಿನ ಪ್ರೀತಿಯಿಂದ ಹತ್ರ ತಗೊಳ್ಳೋ ಹಾಗೆ ಮಾಡು ದೇವ್ರೆ. ನಾನು ಉಸಿರು ಇರೋವರೆಗೂ ನಿನ್ನ ದೂರ ಮಾಡ್ಕೊಳ್ಳಲ್ಲ ಅಂತ ಪ್ರಮಾಣ ಮಾಡ್ತಿದ್ದೀನಿ. ಸರ್, ಪೇಷಂಟಿಗೆ ಸಂಬಂಧಪಟ್ಟಿರೋ ವಿವರ ಇದರಲ್ಲಿ ಫಿಲ್ ಮಾಡಿ ಸರ್. ಏನ್ ಸರ್ ಹಾಗೆ ನೋಡ್ತೀರಾ? ಅದು ರಿಲೇಷನ್ ಕಾಲಮ್ ಸರ್. ಪೇಷಂಟ್ಗೂ ನಿಮಗೂ ಏನ್ ಸಂಬಂಧ ಅಂತ ಅದರಲ್ಲಿ ಬರೀಬೇಕು ಸರ್. ಶ್ರೀಕರ್, ಏನ್ ಯೋಚನೆ ಮಾಡ್ತಿದ್ಯಪ್ಪ? ಬರೀ ಏನಾಯ್ತು ಕಂದ? ಕೈಯಾಕ್ ನಡ್ತಿದೆ? ಏನೂ ಇಲ್ಲ ಅಮ್ಮ, ಏನೂ ಇಲ್ಲ. ಹಾಗಾದ್ರೆ ಬೇಗ ಫಿಲಪ್ ಮಾಡಿ ಸಿಸ್ಟರ್ ಕೊಡು. ಇಂಥ ಸಮಯದಲ್ಲೂ ಕೂಡ ಮುರಳಿ ತಂಗಿ ಅಂತಾನೆ ಸುಳ್ಳು ಬರೆಯೋದಕ್ಕಾಗಲ್ಲ. ಹಾಗಂತ ನಿಜ ಬರೆದ್ರೆ
ಯಾವುದಾದ್ರೂ ಅನರ್ಥ ಕಾರಣ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಏನು ಮಾಡಬೇಕು? ಫ್ರೆಂಡ್ ತಂಗಿ ಅಂತ ಅಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿದೆ. ಅವನಿನ ಮದುವೆ ಮಾಡ್ಕೊಂಡ ವಿಷಯನ ಅಪ್ಪ ಅಮ್ಮನ ಹತ್ರ ಹೇಳಿದ್ದೀನಿ ಅಂತ ಸುಜಾತ ಅವ್ರ ಹತ್ರ ಸುಳ್ಳು ಹೇಳಿದೆ. ಜೀವನ ಪೂರ್ತಿ ಸುಳ್ಳಿನಿಂದನೇ ಕಳೆಯೋಕ್ಕಾಗಲ್ಲ. ಏನಾಗಬೇಕೋ ಅದೇ ಆಗತ್ತೆ. ಇಲ್ಲಾದ್ರೂ ನಿಜ ಬರಿತೀನಿ. ಶ್ರೀಕರ್, ಏನಾಯ್ತು? ಏನಿಲ್ಲ ಅಪ್ಪ. ಏನ್ ರಿಲೇಷನ್ ಅಂತ ಬರೆಯೋದಿಕ್ಕೆ ಇಷ್ಟು ಯೋಚನೆ ಮಾಡ್ತಿದ್ಯಲ್ಲೋ? ಇರೋದನ್ನ ಇದ್ದ ಹಾಗೆ ಬರೆಯೋ. ಬರಿತೀನಿ ಅಪ್ಪ, ಇರೋದನ್ನ ಇದ್ದ ಹಾಗೆ ಬರಿತೀನಿ. ಬೇಗ ಕೊಡಿ ಸರ್. ಪೇಷಂಟ್ನ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡು ಹೋಗಬೇಕು. ಎಲ್ಲ ವಿವರ ಬರ್ದಿದ್ಯಾ ಅಲ್ವಾ? ಹಾ, ಬರ್ದಿದ್ದೀನಿ ಅಮ್ಮ. ನೋಡಮ್ಮ. ಟೆನ್ಷನ್ ಅಲ್ಲಿ ಏನಾದ್ರೂ ಮರ್ತು ಹೋಗಿರ್ತೀಯಾ? ನಾನು ಚೆಕ್ ಮಾಡ್ತೀನಿ ಇರು. ಅಪ್ಪ, ಎಲ್ಲ ವಿವರನೂ ಬರ್ದಿದ್ದೀನಿ ಅಪ್ಪ. ಅವನಿನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು ಅಂದ್ರು ಅಲ್ವಾ, ಲೇಟ್ ಆಗತ್ತೆ. ನೀವು ತಗೊಳ್ಳಿ. ಇಂಥ ಸಂದರ್ಭದಲ್ಲಿ ಒಂದು ಫಾರಂ ಮುಖಾಂತರ ಅವನಿ ನನ್ನ ಹೆಂಡತಿ ಅಂತ ಗೊತ್ತಾಗೋದು ಕರೆಕ್ಟ್ ಅಲ್ಲ. ಗೊತ್ತಾಗೋ ಸಮಯ ಬಂದಾಗ ಯಾವ ಆಪತ್ತು ಅಡ್ಡಿನೂ ಇರಬಾರ್ದು. ಅವನಿ ನನ್ನ ಹೆಂಡತಿ ಅಂತ ಗೊತ್ತಾದ ಕ್ಷಣ ಅಪ್ಪ ಅಮ್ಮ ಅಂಗೀಕರಿಸ್ಬೇಕು, ಒಪ್ಕೋಬೇಕು. ಬುಲೆಟ್ ಸೌಂಡ್ ಮನೇಲಿ ಇನ್ನೂ ಗಂಟೆ ಹಾಕಿ ಕೇಳ್ತಾನೆ ಇದೆ. ಇನ್ನು ಈ ರಾತ್ರಿಗೆ ನನಗೆ ನಿದ್ದೆ ಬರಲ್ಲ. ಸಿನಿಮಾ ಕ್ಲೈಮ್ಯಾಕ್ಸ್ ಆಗಿ ಕಣ್ಣು ಮುಂದೆ ಇನ್ನೂ ಕಾಣ್ತಾನೆ ಇದೆ. ರಕ್ತಪಾತನ ಸಿನಿಮಾನಲ್ಲಿ ನೋಡಿದೀನಿ, ಆದ್ರೆ ನೇರವಾಗಿ ರಕ್ತನ ನೋಡಿದ್ದು ಇದೇ ಮೊದಲನೇ ಸಲ. ತಲೆ ತಿರುಗೋಯ್ತು. ಅಲ್ಲಿಂದ ಇನ್ನೂ ಫೋನೇ ಬಂದಿಲ್ಲ. ಏನ್ ನಡೀತಿದ್ಯೋ ಏನೋ. ಬುಲೆಟ್ ತುಂಬಾ ಜೋರಾಗಿ ಬಿದ್ದಿದೆ, ಅದರಲ್ಲೂ ಸರಿಯಾದ ಜಾಗಕ್ಕೆ ಬಿದ್ದಿದೆ. ಬದುಕೋ ಅವಕಾಶ 100ಕ್ಕೆ 1% ಇಲ್ಲ. ಹಾ, ಸ್ವಲ್ಪ ಹೊತ್ತಲ್ಲೇ ಡಾಕ್ಟರ್ ಹೊರಗಡೆ ಬಂದು ಶಿ ಇಸ್ ನೋ ಮೋರ್ ಅಂತಾರೆ. ನಾವೆಲ್ಲರೂ ಕಳ್ಳಂಗ್ ಭಯಪಟ್ಟು, ಗನ್ನಗ್ ಭಯಪಟ್ಟು ದೂರ ದೂರ ಹೋಗ್ತಿದ್ರೆ ಅವಳು ಮಾತ್ರ ವೀರನಾರಿಯಾಗಿ ಹೋರಾಡಿದ್ಲು, ನೆಲಕ್ ಬಿದ್ಲು. ಅವಳು ಹೋದ್ರೆ ಎಲ್ರಿಗಿಂತ ಮೊದಲು ನಾನ್ ಸಂಭ್ರಮ ಪಡ್ತೀನಿ.
ಅವಳಿಂದನೇ ಶ್ರೀಕರ್ ನನ್ನ ಕಾಲರ್ ಹಿಡ್ಕೊಂಡ. ಅವಳಿಗೋಸ್ಕರನೇ ಮನೆಯವ್ರು ಎಲ್ಲರ ಹತ್ರ ಜಗಳ ಮಾಡ್ದ. ಅವಳು ಬದುಕಬಾರ್ದು, ಸತ್ರೆ ಶನಿ ಹೋದಾಗತ್ತೆ. ನಾವು ಜಸ್ಟ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ದೇವ್ರು ನಮ್ಗಿಂತನೂ ಹೆಚ್ಚು ಯೋಚನೆ ಮಾಡಿ ಈ ಲೋಕದಿಂದಾನೇ ಕಳ್ಸಿದಾನೆ. ಹ್ಯಾಪಿ ಜರ್ನಿ ಅವನಿ. ರೆಸ್ಟ್ ಇನ್ ಹೆಲ್ ಅವನಿ. ಆ ಅಮ್ಮನವರೇ ಅವನಿನ ಬಲಿ ಕೇಳ್ದಾಗಿದೆ. ಅವನಿ, ನಾನು ಶ್ರೀಕರ್. ನಿನಗೇನು ಆಗಲ್ಲ ಅವನಿ, ನಿನಗೇನು ಆಗಲ್ಲ. ಡಾಕ್ಟರ್, ಅವನಿ ಬುಲೆಟ್ ಹಾರ್ಟಿಗೆ ಹತ್ರದಲ್ಲಿ ಸ್ವಲ್ಪ ಡೆಪ್ತಲ್ಲಿದೆ. ಈ ರಿಪೋರ್ಟ್ಸ್ ನೋಡಿದ್ರೆ ಇವರಿಗೆ ತಕ್ಷಣ ಆಪರೇಷನ್ ಮಾಡಬೇಕು. ಮಾಡಿ ಡಾಕ್ಟರ್. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಬೇಕು. ಆಪರೇಷನ್ಗೆ ಏರ್ಪಾಟ್ ಮಾಡಿ ಡಾಕ್ಟರ್, ಪ್ಲೀಸ್. ಮುಂಗಡವಾಗಿ ಏನಾದರೂ ಅಮೌಂಟ್ ಕಟ್ಟಬೇಕು ಅಂದ್ರೆ ಎಷ್ಟು ಕಟ್ಟಬೇಕು ಹೇಳಿ, ಈಗಲೇ ಕಟ್ಬಿಡ್ತೀನಿ. ದುಡ್ಡಿಗಿಂತ ಮೊದಲು ಆಪರೇಷನ್ ಮಾಡೋದಕ್ಕೆ ಬ್ಲಡ್ ಬೇಕು. ಡಾಕ್ಟರ್, ನಾನ್ ಕೊಡ್ತೀನಿ ಡಾಕ್ಟರ್. ನನ್ನ ಮಗ ಅಷ್ಟೇ ಅಲ್ಲ, ಅಗತ್ಯ ಬಿದ್ರೆ ನಾನು ನನ್ನ ಗಂಡ ಇಬ್ರು ಕೊಡ್ತೀವಿ. ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ಓ ಪಾಸಿಟಿವ್ ತರ ಯೂನಿವರ್ಸಲ್ ಬ್ಲಡ್ ಗ್ರೂಪ್ ಆಗಿದ್ರೆ ನಮ್ಮ ಬ್ಲಡ್ ಬ್ಯಾಂಕಿಂದಾನೇ ತರಿಸ್ತಾ ಇದ್ವಿ. ಅವನೇ ಅವ್ರದ್ದು ರೇರ್ ಬ್ಲಡ್ ಗ್ರೂಪ್, ಓ ನೆಗೆಟಿವ್. ನಿಮ್ಮಲ್ಲಿ ಯಾರ್ದಾದ್ರೂ ಅದೇ ಬ್ಲಡ್ ಗ್ರೂಪ್ ಆಗಿದ್ರೆ ಇಮಿಡಿಯೇಟ್ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡ್ಬೋದು. ನಮ್ಮೆಲ್ಲರದು ಓ ಪಾಸಿಟಿವ್ ಡಾಕ್ಟರ್. ಹಾಗಾದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೋ ರಿಲೇಟಿವ್ಸ್ ಅಲ್ಲೋ ಯಾರ್ದಾದ್ರೂ ಆ ಬ್ಲಡ್ ಗ್ರೂಪ್ ಇದ್ರೆ ತಕ್ಷಣ ಕರೆಸಿ. ಬುಲೆಟ್ ಬಾಡಿಯಿಂದ ತೆಗಿಬೇಕಾದ್ರೆ ಬ್ಲಡ್ ತುಂಬಾ ಬೇಕಾಗತ್ತೆ. ಈ ಆಪರೇಷನ್ ಅಲ್ಲಿ ಬ್ಲಡ್ಡೇ ಕೀ ರೋಲ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗೇ ಇದೆ. ಬ್ಲಡ್ ಸಿಗದೆ ಹೋದ್ರೆ ಅವ್ರನ್ನ ಕಾಪಾಡಕ್ಕಾಗಲ್ಲ. ಬ್ಲಡ್ ಸಿಕ್ಕಿದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅದಾದ್ಮೇಲೆ ದೇವ್ರ ದಯೆ, ಅವರ ಅದೃಷ್ಟ. ಅವಕಾಶ ಕೈ ಮೀರಕ್ ಮುಂಚೆ ಆಪರೇಷನ್ಗೆ ಬೇಕಾಗಿರೋ ಬ್ಲಡ್ನ ಬೇಗ ಕಲೆಕ್ಟ್ ಮಾಡಿ, ಆಮೇಲೆ ಪೇಷಂಟ್ನ ಆಪರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತೀವಿ. ಅಮ್ಮ ನೀರ್ ಬೇಕು. ಅಮ್ಮ ನೀರು. ಒಂದ್ ನಿಮಿಷ ಇರು ಸೌಮ್ಯ, ನೀರ್ ತಗೊಂಡ್ ಬರ್ತೀನಿ. ಅವನಿ, ಅವನಿ, ಒಂದು ಸಲ ಕಣ್ಬಿಡು, ನನ್ನ ನೋಡು. ಅವನಿನ ಹೇಗೆ ಕಾಪಾಡ್ಕೊಳ್ಳೋದಮ್ಮ? ನನಗೆ ಗೊತ್ತಿರೋ ಫ್ರೆಂಡ್ಸ್ಗೆ ನಾನು ಕಾಲ್ ಮಾಡಿ ಎನ್ಕ್ವೈರ್ ಮಾಡ್ತೀನಿ. ನೀನು ನಿನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಪೋಸ್ಟ್ ಮಾಡಪ್ಪ, ಖಂಡಿತ ಸಿಗುತ್ತೆ. ನಮಗೋಸ್ಕರ ತನ್ನ ರಕ್ತನೇ ಹರಿಸಿದಾಳೆ. ರಕ್ತ ಕೊಟ್ಟು ಅವಳನ್ನ ಬದುಕಿಸ್ಕೊಳ್ಳೋ ಅವಕಾಶ ನಮ್ಮಲ್ಲಿ ಯಾರಿಗೂ ಇಲ್ದಿರೋ ಹಾಗಾಯ್ತು. ಅವನಿ ನಮ್ಮನೆ ಅತಿಥಿ ಅಂತ ಗೊತ್ತಿಲ್ದೆ ನಮ್ಮ ಬಂಧುಗಳ ಹತ್ರ ಪ್ರಯತ್ನ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು.
ಅವನಿಗೆ ಸಂಬಂಧಪಟ್ಟಿರೋ ಬಂಧುಗಳ ಹತ್ರ ಮಾತ್ರ ಆ ಗ್ರೂಪ್ ರಕ್ತ ಸಿಗೋಂತ ಅವಕಾಶ ಇರುತ್ತಂತೆ.